ಟ್ರೀಟ್ಮೆಂಟ್ ಅಭಯ ಪ್ರಸಾದ್ ಪ್ರಶ್ನೆ ನಂಬರ್ 8 ಮಹಾನಗರ ಪಾಲಿಕೆ ವಿಭಜನೆ ಮಾನ್ಯ ಸುರೇಶ್ ಕುಮಾರ್. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 968 ನಗರಾಭಿವೃದ್ಧಿ ತಮ್ಮ ಮೂಲಕ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಿಗೆ ಕೇಳಲು ಬಯಸ್ತೀನಿ. ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಇವತ್ತು ನಮಗೆ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಮಾಡಿ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಬೇಕಂತೇಳಿ ಬಹುಶಃ ಇದರಿಂದ ಎಲ್ಲೋ ಒಂದು ಕಡೆ ಹುಬ್ಳಿ ಧಾರವಾಡ ಒಂದು ಅಭಿವೃದ್ಧಿ ಪಥ ವೇಗ ಹೆಚ್ಚುತ್ತದೆ ಅನ್ನುವಂಥ ಒಂದು ದೂರದೃಷ್ಟಿ ಇಟ್ಕೊಂಡು ನಾವು ಬಹುಶಃ ಕಳೆದ ಬಾರಿ ನಾನಾಯ್ತು, ವಿನಯ್ ಕುಲಕರ್ಣಿ ಅವರಾಯ್ತು, ಪಕ್ಷಾತೀತವಾಗಿ ಅರವಿಂದ್ ಬೆಲ್ಲದ್ದು, ತೆಂಗಿನಕಾಯಿ ಎಲ್ಲರೂ ಕೂಡ ಇದನ್ನು ಒತ್ತಾಯ ಮಾಡಿದ್ವಿ ನಿಮ್ಮ ಮೇಲೆ. ಅದು ವಿಶೇಷವಾಗಿ ಸಚಿವರಿಗೆ ಒತ್ತಡ ಹಾಕಿ ನೀವು ಕೂಡ ಅದಕ್ಕೆ ಸ್ಪಂದಿಸಿ 2 ಜನವರಿ 2025 ಕ್ಯಾಬಿನೆಟ್ ನಲ್ಲಿ ಅನುಮೋದನೆ ಮಾಡಿಕೊಡ್ತೀರಿ. ಆಮೇಲೆ ಮುಂದೆ 21 ಜನವರಿ 2025 ಇಂಟೀರಿಯಂ ಗೆಜೆಟ್ ನೋಟಿಫಿಕೇಶನ್ ಕೂಡ ಹೊರಡಿಸಲಾಗಿತ್ತು. ಆಮೇಲೆ ನಂತರ 30 ಡೇಸ್ ಆಬ್ಜೆಕ್ಷನ್ ಕಾಲ್ ಫಾರ್ಗೂ ಸಮಯಾವಕಾಶ ಕೂಡ ಕೊಟ್ಟಿದ್ದೀರಿ. ನಂತರ ಫೈನಲ್ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಮೇ 2025 ಇದನ್ನ ರಾಜ್ಯಪಾಲರಿಗೆ ನೀವು ಕಳಿಸ್ತೀರಿ ಅಂಕಿತ ಹಾಕ್ಲಿಕ್ಕೆ. ಆದ್ರೆ ಇವತ್ತು 7 ತಿಂಗಳಾದರೂ ಕೂಡ ಎಲ್ಲಿ ಕೂಡ ಇಲ್ಲಿವರೆಗೆ ಕೂಡ ಅದು ಆಗ್ತಾ ಇಲ್ಲ. ನೀವತ್ತು ಗ್ರೇಟರ್ ಬೆಂಗಳೂರು ಮಾಡ್ಬೇಕಂತಂದ್ರೆ ಒಂದು ಮಹಾನಗರ ಪಾಲಿಕೆಯನ್ನು 5 ಬಹಳ ಸರಳವಾಗಿ ವಿಂಗಡಣೆ ಮಾಡಿಬಿಡ್ತೀರಿ. ನಮ್ದು ಮಾತ್ರ 7 ತಿಂಗಳಾದರೂ ಕೂಡ ಬರೀ ಆನ್ಸರ್ ಕೊಟ್ಟು ರಾಜ್ಯಪಾಲರಿಗೆ ಕಳಿಸಿದ್ವಿ ಅಂತೇಳಿ ಕೂತ್ಕೊಂಡ್ರೆ ಆಗೋದಿಲ್ಲ. ಅಟ್ಲೀಸ್ಟ್ ಕ್ಲಾರಿಫಿಕೇಶನ್ ಬೇಕಲ್ಲ, ಯಾಕೆ ಆಗ್ತಾ ಇಲ್ಲ? ಇದನ್ನೆಲ್ಲ ಬಹಳ ದೊಡ್ಡದಾಗಿ ಕೂಡ ನಮ್ಮ ಬಿಜೆಪಿ ಸ್ನೇಹಿತರು ನೀವು ಮಾತಾಡಿದ್ರಿ, ತೆಂಗಿನಕಾಯಿ ಅವ್ರು ಮಾತಾಡಿದ್ರು, ನಮ್ಮ ಅರವಿಂದ್ ಬೆಲ್ಲದವ್ರು ಮಾತಾಡಿದ್ರು. ಈಗ ಯಾಕೆ ಚಕಾರ ಎತ್ತಾ ಇಲ್ಲ? ರಾಜ್ಯಪಾಲರ ಅಂಗಳಕ್ಕೆ ಅಲ್ಲೇ ಚಕಾರ ಎತ್ತಾ ಇಲ್ಲ. ಒಂದ್ ನಿಮಿಷ ಕೂತ್ಕೊಳ್ಳಿ, ನಾನು ಹೇಳ್ತೇನೆ. ನೀವು ಯಾಕೆ ಮಾತಾಡ್ತೀರಿ? ನೀವು ಫಸ್ಟ್ ಅಲ್ಲಿ ಕೇಳಿ, ಅವ್ರಿಗೆ ಕೇಳ್ತಾ ಇದ್ದೀನಿ. ಆಯ್ತು, ಮತ್ತೆ ಅಲ್ಲಿ ಯಾಕೆ ಮಾತಾಡ್ತೀರಿ? ಅವ್ರು ಎತ್ ನಿಲ್ತಾ ಇದಾರೆ, ನೀವು ಕೇಳಿದ್ರೆ ಆನ್ಸರ್ ಕೊಡ್ಬೇಕು. ಅವ್ರು ಹೇಳ್ತಾ ಇದ್ದಾರೆ ಕೇಳಿ ಏನಾಗ್ಬೇಕಂತ ಹೇಳಿ. ಸರ್, ನಾವು ಮಾತಾಡುವಾಗ ಯಾವಾಗ ಹಿಂಗೆ ಮಾಡಿಬಿಡ್ತೀರಿ, ಮಾತಾಡಕ್ಕೆ ಕೂಡ ಅವಕಾಶ. ಪ್ರಶ್ನೆ ಕೇಳಿ, ಅವ್ರ ಮೇಲೆ ಬಹಳ ಪ್ರೀತಿ ಅದಿರಿ. ಅವ್ರಿಗೆ ತೋರಿಸ್ತೀವಿ, ಪ್ರಶ್ನೆ ಕೇಳಿ ಏನಂತ ಹೇಳಿ. ಸರ್, ಅದಕ್ಕೆ ನಂದೇನೊಂದು ಅಂದ್ರೆ ಈ ಒಂದು ಏನು ಪ್ರತ್ಯೇಕ ಪಾಲಿಕಾ ಆಂದೋಲನಾ ಸಮಿತಿ ಅಧ್ಯಕ್ಷರು ಮೊನ್ನೆ ಒಂದು ಟೈಮ್ಸ್ ಆಫ್ ಇಂಡಿಯಾದಾಗ ಮೊನ್ನೆ ಒಂದು ಇದು ಬಂದಿದೆ. ಅದರಲ್ಲಿ ಏನ್ ಪತ್ರಿಕೆಯಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಬಿಜೆಪಿಯ ಪ್ರಭಾವಿ ಮುಖಂಡರು ಒತ್ತಡದ ಮೇಲೆ ಇದು ಅಲ್ಲೇ ಇದೆ. ಪ್ರಶ್ನೆ ಕೇಳಿ ಅವರೇ. ಅಲ್ಲ, ಅಲ್ಲೇ ಹೇಳ್ತಾ ಇದ್ದೀನಿ ಸರ್. ನೀವು ನಿಮ್ಮ ಪ್ರಶ್ನೆ ಈಗ ಅದಕ್ಕೆ ಇನ್ನೂ ಮಠ ಆ ಕಡತ ವಿಲೇವಾರಿ ಆಗಿಲ್ಲ. ಯಾಕಾಗಿಲ್ಲ? ಕನಿಷ್ಠ ಪಕ್ಷ ನಿಲ್ರಿ ಸರ್, ನಾನು ಹೇಳೋದು ಕಂಪ್ಲೀಟ್ ಆದ್ರೂ ಮಾಡ್ರಿ. ಏನ್ ಮಾತಾಡಕ್ಕೆ ಕೊಡಂಗಿಲ್ಲ ನೀವು. ಸರ್ ಕೇಳ್ರಿ, ಈಗ ಇದಕ್ಕೆ ನಾವು ಅಲ್ಲಿ ಹೋಗೈತಿ 7 ತಿಂಗಳಾದ್ರೂ ಯಾಕೆ ಆನ್ಸರ್ ಬಂದಿಲ್ಲ ಅಂತಂದ್ರೆ ಕನಿಷ್ಠ ಪಕ್ಷ ನೀವು ನಗರಾಭಿವೃದ್ಧಿ ಸಚಿವರು, ನಮ್ಮ ಜಿಲ್ಲಾ ಉಸ್ತುವಾರಿಗಳು ಸಂತೋಷ್ ಲಾಡ್ ಅವರು ಒಂದು ಕಮಿಟಿ ಮಾಡಿ ಒಂದು ಡೆಲಿಗೇಷನ್ ತಗೊಂಡು ಹೋಗ್ಬೇಕಲ್ಲ. ಯಾಕಾಗಿಲ್ಲ? ಏನಾಗಿದೆ? ಏನ್ ಕ್ಲಾರಿಫಿಕೇಶನ್ ಆದ್ರೆ ಕೇಳ್ಬೇಕಲ್ಲ. ಸುಮ್ನೆ 7 ತಿಂಗಳಾಯ್ತು, ಒಂದ್ ವರ್ಷ ಆದ್ರೂ ಕೂಡ ಅವ್ರು ಕಳ್ಸಂಗಿಲ್ಲ. ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗೋದಿಲ್ಲ. ಒಂದ್ ಕಡೆ ಇವರೆಲ್ಲ ಮಾತಾಡ್ತಾರ ಆಗ್ಬೇಕು ಅಂತೇಳಿ ಬಹಳ ದೊಡ್ಡ ದನಿಯಲ್ಲಿ ಹೇಳ್ತೀರಿ, ಹಿಂದಲಿಂದ ಬೇರೆ ತರ ಆಟ ಆಡ್ತೀರಿ. ಉತ್ತರ ಕೊಡ್ಲಿ ಅವರು. ಮಾನ್ಯ ಸಭಾಧ್ಯಕ್ಷರೇ, ಯಾವುದೇ ಮಹಾನಗರ ಪಾಲಿಕೆ ಆಗ್ಬೇಕು ಅಂತ ಹೇಳಿದ್ರೆ 3 ಲಕ್ಷ ಜನಸಂಖ್ಯೆ ಮಿನಿಮಮ್ ಇರ್ಬೇಕು ಸಭಾಧ್ಯಕ್ಷರೇ. ಅದರಿಂದ ಇಲ್ಲಿ ಸುಮಾರು 12 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದಿದ್ರಿಂದ ಪಕ್ಷಾತೀತವಾಗಿ ಅಪಾಯ ಹೇಳ ಸರಿ ಇದೆ ಸಭಾಧ್ಯಕ್ಷರೇ. ಪಕ್ಷಾತೀತವಾಗಿ ಧಾರವಾಡ ಮತ್ತು ಹುಬ್ಳಿ ಶಾಸಕರುಗಳು 2 ಕಾರ್ಪೊರೇಷನ್ ಮಾಡಬೇಕು ಅಂತ ಹೇಳಿದ್ರು ಸಭಾಧ್ಯಕ್ಷರೇ. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾವು ಇದನ್ನು 2 ಮಹಾನಗರ ಪಾಲಿಕೆ ಮಾಡಬೇಕು ಅಂತ ಹೇಳಿ 21/1/2025 ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿದ್ವಿ. ಅದಾದ ನಂತರ ಆಕ್ಷೇಪಣೆ, ಸಲಹೆ ಇದೆಲ್ಲ ಆಯಿತು ಸಭಾಧ್ಯಕ್ಷರೇ. ನಮ್ಮಿಂದ ಪಾಸ್ ಆಯಿತು ಸಭಾಧ್ಯಕ್ಷರೇ. ನಮ್ಮ ಇಲಾಖೆಯಿಂದ, ನಮ್ಮ ಸೆಕ್ರೆಟರಿಯಿಂದ ಯಾವುದೇ ಲೋಪಗಳಾಗಿಲ್ಲ ಸಭಾಧ್ಯಕ್ಷರೇ. ನಾನೇನು ಕರ್ತವ್ಯ ಮಾಡಬೇಕು ನಾನು ಮಾಡಿ 2 ಕಾರ್ಪೊರೇಷನ್ ಮಾಡಿ ಸ್ಪ್ಲಿಟ್ ಮಾಡಿ ಇದು ಗವರ್ನರ್ ಅವರ ಅಂಕಿತ ಆಗಬೇಕಾಗ್ತದೆ ಸಭಾಧ್ಯಕ್ಷರೇ. ಅಪಾಯ ಹೇಳಿ ಸರಿ ಇದೆ ಸಭಾಧ್ಯಕ್ಷರೇ. 7 ತಿಂಗಳಾಗಿದೆ ಸಭಾಧ್ಯಕ್ಷರೇ. ಮಾನ್ಯ ರಾಜ್ಯಪಾಲರ ಹತ್ರ ಫೈಲ್ ಇದೆ ಸಭಾಧ್ಯಕ್ಷರೇ. ನಾನು ಇದನ್ನ 2 ಸರಿ ಹೇಳಿದೆ ಸಭಾಧ್ಯಕ್ಷರೇ. ಲೆಟರ್ ಸಹ ಬರೆದ್ವಿ ಸಭಾಧ್ಯಕ್ಷರೇ. ಆದರೆ ಈವರೆಗೂ ಅದು ಕ್ಲಿಯರ್ ಆಗಿ ಬಂದಿಲ್ಲ ಸಭಾಧ್ಯಕ್ಷರೇ.
ನಾನು ಮನವಿ ಏನು ನಮ್ಮ ಬಿಜೆಪಿ ಸ್ನೇಹಿತರ ಹತ್ರ ಏನ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ದಯವಿಟ್ಟು ರಾಜ್ಯಪಾಲರ ಹತ್ರ ನೀವೆಲ್ಲ ನೀವು ಮೂರು ಜನ ಮಿನಿಸ್ಟರ್ ಅವರೇ, ಇದ್ದೀರಿ, ನಮ್ಮ ಇಲ್ಲ, ನೀವು ಡೆಲಿಗೇಷನ್ ಮಿನಿಸ್ಟರ್ ನಿಮ್ಮ ಒಂದ್ಸಲ- ಡೆಲಿಗೇಷನ್ ನೇತೃತ್ವದಾಗ ಒಂದು ಮಿನಿಸ್ಟರ್ ಅವರೇ, delegation ಕರ್ಕೊಂಡು ಹೋಗ್ರಿ ಒಂದು ಅವ್ರನ್ನ ಕರ್ಕೊಂಡು ಹೋಗೋಣ. ಅಭಯ್ ಪ್ರಸಾದ್ ನಿಮ್ಮ ನೇತೃತ್ವದಲ್ಲಿ ಎಲ್ಲ ಶಾಸನ ಕರ್ಕೊಂಡು ಹೋಗಿ ಅದೇ ಹೇಳಕೊಟ್ಟೆ ಸಭಾಧ್ಯಕ್ಷರೇ, ದಯವಿಟ್ಟು ನಮ್ಮ ಬಿಜೆಪಿ MLAs ಮತ್ತೆ ಅಬ್ಬಾಯ ನಮ್ಮ ಕಾಂಗ್ರೆಸ್ MLAs 5 ಜನ ನೀವು ಕರ್ಕೊಂಡು ಹೋಗಿ ಇದ್ದಾರೆ ಎಲ್ಲರನ್ನು. ಮತ್ತೆ ಸೆಂಟ್ರಲ್ ಮಿನಿಸ್ಟರ್ ಜೋಶಿ ಸಾಹೇಬ್ರು ಸಹ ಇದ್ದಾರೆ ಸಭಾಧ್ಯಕ್ಷರೇ. ಇವರೆಲ್ಲ ಜೊತೆ ನಾನು ಹೋಗ್ಲಿಕ್ಕೆ ಸಿದ್ಧ ಇದ್ದೀನಿ ಸಭಾಧ್ಯಕ್ಷರೇ. ಟೈಮು ಡೇಟ್ ಫಿಕ್ಸ್ ಮಾಡ್ಕೊಡ್ತೀನಿ. ದಯವಿಟ್ಟು ಬಿಜೆಪಿ ಅವ್ರ ಜೊತೆಗೆ ಬಂದು ಇದನ್ನ ಪಾಸ್ ಮಾಡ್ಕೊಟ್ರೆ ಇಮಿಡಿಯೇಟ್ ಮಾಡ್ಕೊಟ್ಬಿಡ್ತೀನಿ ಸರ್. ಓಕೆ, ವೆರಿ ಗುಡ್. ಮಾನ್ಯ ಅಧ್ಯಕ್ಷರೇ, ಉದಯ್ ಮಾನ್ಯ ಅಧ್ಯಕ್ಷರೇ, 1 ಮಿನಿಟ್ ಅಧ್ಯಕ್ಷರೇ, 1 ಸೆಕೆಂಡ್. ಉದಯ್ ಆಯ್ತು, ಅಬ್ಬಯ್ಯ ಉತ್ತರ ಕೊಟ್ರು. ಅಲ್ಲಲ್ಲ, ಅಬ್ಬಯ್ಯರು ಹೇಳಿದಾರ ಯಾವುದೋ ಪ್ರಭಾವಿ ಅವರ ಒತ್ತಡಕ್ಕಾಗಿ ಅಲ್ಲಿ ನಿಂತೈತೆ ಅಂತಕ್ಕಂಥ ಮಾತನ್ನು ಹೇಳಿದಾರ. ನಾನು ದಯವಿಟ್ಟು ಇದ್ದೇನೆ ಆ ಶಶಿಕಲಾ ಜೊಲ್ಲೆ ಅವರು- ಅಬ್ಬಯ್ಯರು ಹಿಂದೆ ನಾನು ಹೇಳಿಲ್ಲ. ನಾನು ಹೇಳಿಲ್ಲ. ಸಚಿವ ಯಾರು? ಅಲ್ಲಲ್ಲ ಆ ಪ್ರಭಾವಿ ಇಲ್ಲ ಆಯ್ತು, ನೀವು ನಾನು ಮಾತಾಡಬೇಡಿ. ಹೇಳಿಲ್ಲ. ಅಲ್ಲ ಸರ್, ಅವ್ರಿಗೆ ಹೇಳಿದ್ದಕ್ಕೆ ಉತ್ತರ ಆಯ್ತು, ಅವ್ರು ಕೊಡ್ತಾರೆ. ಹೇಳ್ತಾರೆ, ಅವ್ರ ನೋಡಿ, ವಿಷಯ ಇತ್ತು, ನೋಡಿ, ಅವ್ರು ಒಂದೇ ಹೇಳಿದ್ದಾರೆ. ಸರಿ. ನೀವು ಯಾವುದೇ ಮಾತಾಡ್ಲಿಕ್ಕೆ ಪ್ರಭಾವಿ ಹೋಗ್ಬೇಡಿ. ಯಾವುದೇ ಮಂತ್ರಿ ಪ್ರಭಾವ ಉತ್ತರ ಆಗಲಿ, ಕೊಟ್ಟಿದ್ದಾರೆ. ಪ್ರಭಾವ ಆಯ್ತು, ನಡೆಸುವಂತದ್ದಾಗಲಿ ನೀವು ನಮ್ಮ ಯಾಕೆ ಕಡೆಯಿಂದ ಚರ್ಚೆ ಆಗಿಲ್ಲ. ನಾವು ಮಾಡ್ತೀರಿ? ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ಆಯ್ತು. ಅದಕ್ಕೆ ದಯವಿಟ್ಟು ನಂದು ಅರ್ಥ ಪ್ರಸಾದ್ ಅಬ್ಬಯ್ಯರಿಗೆ ಮಾಡ್ಕೊಂಡಿಲ್ಲ ನೀವು ಏನಾದ್ರು ನೀವು. ಹೇಳಿರಿ. ಇದು ನನ್ನ ಅಪಾದನೆ ಅಲ್ಲ, ಒಂದು ಆಂದೋಲನ ಸಮಿತಿ ಅಧ್ಯಕ್ಷ ಅಬ್ಬಯ್ಯ ಪ್ರಸಾದ್, ಅಪಾದನೆ. ನೀವು ಯಾಕೆ ಅದೇ ಚರ್ಚೆ ಮಾಡ್ತೀರಿ? ಸುಮ್ಮನೆ ವಿನಾಕಾರಣ. ನೀವು ಚರ್ಚೆ ಮಾಡ್ರಿ. ಅಲ್ಲ ಸರ್, ಈಗ ನನ್ನ ಅಪಾದನೆ ಅಲ್ಲಲ್ಲ. ಪ್ರಶ್ನೆ ಕೇಳಿದ್ರು ಅಂತ ವಿನಾಕಾರಣ ಯಾರ ಹೆಸರನ್ನು ಹೇಳಿದ್ರು ರಾಜ್ಯಪಾಲ ನಿಮ್ಮ ಜೋಶಿ ಸಾಹೇಬ್ರ ಹೆಸರು ಪಾಟೀಲ್ ಪ್ರಸ್ತಾಪ ಅವರು- ಮಾಡೋದ್ರಲ್ಲಿ ನಂದಲ್ಲದು. ಆಂದೋಲನ ಸಮಿತಿ ಅಧ್ಯಕ್ಷ ಅಪಾದನೆ ಮಾಡಿದಾರ. ಆಯ್ತು, ಕೂತ್ಕೊಳ್ಳಿ. ಅಧ್ಯಕ್ಷರೇ, ಉತ್ತರವನ್ನು ಮಹೇಶ್